ಹಲೋ ಬೆಸ್ಟೀಸ್, ಹ್ಯಾಪಿ ನವರಾತ್ರಿ. ಇವತ್ತಿನ ನಮ್ಮ ಪ್ರಸಾದ ಪುಳಿಯೋರ ಪ್ರಾಸೆಸ್ ನೋಡೋಣ. ಫಸ್ಟ್ ಒಂದು ಸಣ್ಣ ಬಾಳಷ್ಟು ಹುಣಸೆಹಣ್ಣು ತೊಗೊಂಡು ಒಂದು ಸತಿ ತೊಳೆದು ನೆನೆಸಿಡಬೇಕು. ಹುಣಸೆಹಣ್ಣು ಚೆನ್ನಾಗಿ ಮೆತ್ತಗಾದ ನಂತರ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಗುಜ್ಜು ತೆಗಿಬೇಕು. ನಾನಿಲ್ಲಿ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಫಿಲ್ಟರ್ ಮಾಡ್ತೀನಿ. ಆವಾಗ ಸಣ್ಣ ಸಣ್ಣದು ಏನು ಸಿಪ್ಪೆ ಇದ್ರೂ ಅದು ಯಾವುದು ಬರಲ್ಲ, ಫೈನ್ ಪೇಸ್ಟ್ ಆಗಿ ಬರುತ್ತೆ. ನೀವು ಇದೇ ಥರ ಮಾಡಿ, ಪ್ರಾಸೆಸ್ಸು ತುಂಬ ಈಸಿ ಆಗುತ್ತೆ. ಇದು ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಗುಜ್ಜು ಮುಂಚೆನೇ ಮಾಡಿಟ್ಕೋಬೋದು. ನಾನು ಗುಜ್ಜು ತೋರಿಸ್ತೀನಿ, ಆಲ್ರೆಡಿ 20 days ಮುಂಚೆನೇ ಮಾಡಿಟ್ಟಿರೋದು ಇದೆ. ಇದು ನಿಮಗಂತ ಮಾಡಿ ತೋರಿಸ್ತಿದ್ದೀನಿ. ಫಿಲ್ಟರ್ ಮಾಡಿಟ್ಟಿರೋ ಹುಣಸೆಹಣ್ಣು ಪೇಸ್ಟ್ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದರಲ್ಲಿ 5-6 ಸ್ಪೂನು ಆಯಿಲ್ ಹಾಕಿ ಅದರಲ್ಲೇ ಹುಣಸೆಹಣ್ಣು ಗುಜ್ಜು ಹಾಕಿ ಮತ್ತು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕಿದು. ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಗ್ತಾ ಆಗ್ತಾ ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಹೊರಗಡೆ ಬಂದರೆ ತುಂಬ ಸಿಡಿಯುತ್ತೆ. ಹಾಗಾಗಿ ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡೋಣ ಲೋ ಫ್ಲೇಮ್ನಲ್ಲಿ. 10-15 ನಿಮಿಷ ಬೇಕೇ ಬೇಕು ಇದಕ್ಕೆ. ನನ್ನ ಹತ್ರ ಮುಂಚೆನೇ ರೆಡಿಯಾಗಿರೋ ಹುಣಸೆಹಣ್ಣು ಗುಜ್ಜು 20 days ಆಗಿದೆ ಫ್ರಿಜ್ಜಲ್ಲಿ ಇಟ್ಟು, ಏನೂ ಆಗಿಲ್ಲ. ಅದೆಲ್ಲ ಆಯಿಲ್ ಸಪ್ರೇಟ್ ಆಗಿ ಬಂದಿರೋದು ಯೆಲ್ಲೋ ಕಲರು. 20 days ಇಟ್ಟರು ಏನೇನೂ ಆಗಿಲ್ಲ. 1 month ಇಡ್ಬೋದು. ನಮಗೆ ಯಾವಾಗ ಬೇಕೋ ಆವಾಗ ತೆಗೆದಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಅನ್ನಕ್ಕೆ ಹಾಕಿದರೆ ಆಯ್ತದೆ. ಅಷ್ಟರೊಳಗೆ ನಾವು ಒಂದು ಗ್ಲಾಸ್ ರೈಸ್ ತೊಳೆದಿಟ್ಟು ಬಾಯ್ಲ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಗುಜ್ಜೆಲ್ಲ ಹತ್ರಕ್ಕೆ ಬಂದಿದೆ, ಆಯಿಲ್ ಸಪ್ರೇಟ್ ಆಗುತ್ತೆ. ಈ ಪ್ರಾಸೆಸ್ ಎಲ್ಲ ಲೋ ಫ್ಲೇಮ್ನಲ್ಲಿ 10-15 minutes ಅಂತೂ ಆಗುತ್ತೆ. ಗುಜ್ಜು ಗಟ್ಟಿ ಇದ್ದರೆ 10 minutes ಎಲ್ಲ ಆಗುತ್ತೆ ಲೋ ಫ್ಲೇಮ್ನಲ್ಲಿ. ಇಲ್ಲ ತುಂಬ ತೆಳು ಇದ್ದರೆ 10-15 minutes ಬೇಕು. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 2 ಸ್ಪೂನ್ ಅಷ್ಟು ಶುಂಠಿ ತುರಿ ಹಾಕಿ, 1/4 ಸ್ಪೂನ್ ಅರಿಶಿನ ಪುಡಿ, 3 ಸ್ಪೂನ್ ಆಯಿಲ್ ಹಾಕಿ, ಕರಿಬೇವು ಸ್ವಲ್ಪ, ಹಾಗೆ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಬಿಸಿ ಅನ್ನ ಹಾಕಬೇಕು. ಬಿಸಿ ಅನ್ನ ಹಾಕಿದರೆ ನಾವು ಈ ಮುಂಚೆನೇ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾಯ್ಲ್ ಆಗುತ್ತೆ ಒಳಗಡೆ. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ ಅದರಲ್ಲೇ ಶೇಂಗಾ ಬೀಜ ಹಾಕಬೇಕು. ಚೆನ್ನಾಗಿ ಒಂದು ಸೌಟಷ್ಟು ಹಾಕಬೇಕು. ಇದೆಲ್ಲ ಒಂದು 50% ಫ್ರೈ ಆದ ನಂತರ ಕಡಲೆಬೇಳೆನೂ ಹಾಕಬೇಕು. ಇದೆಲ್ಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಚೇಂಜ್ ಆದ ನಂತರ ಸಪ್ರೇಟಾಗಿ ತೆಗ್ದಿಡಿ. ನಾನಿಲ್ಲಿ ಫಿಲ್ಟರ್ ಮಾಡ್ಕೊತಿದ್ದೀನಿ. ಈ ರೆಸಿಪಿಗೆ ಪ್ರತಿಯೊಂದು ನಾನು ಫಿಲ್ಟರ್ ಮಾಡ್ತೀನಿ, ಯಾಕಂದರೆ ಬೇಗ ಆಗುತ್ತೆ. ನೋಡಿ, ಸಪ್ರೇಟ್ ಆಯಿಲ್ ನೀವು ಸಪ್ರೇಟೇ ತೆಗ್ದು ಇದೆಲ್ಲ ಶೇಂಗಾ ಬೀಜ ಎಲ್ಲ ತೆಗಿಬೋದು. ಫ್ರೈ ಪ್ಯಾನ್ 1 ಸೆಕೆಂಡ್ಗೂ ಎಕ್ಸ್ಟ್ರಾ ರೋಸ್ಟ್ ಆಗುತ್ತೆ, ಅದು ಆಗಬಾರ್ದು. ಸೊ ನಾನು ಎಲ್ಲ ಒಟ್ಟಿಗೆ ಫಿಲ್ಟರ್ ಮಾಡಿಬಿಡ್ತೀನಿ. ಅದೇ ಪ್ಯಾನ್ನಲ್ಲಿ ಅದೇ ಆಯಿಲ್ ಫಿಲ್ಟರ್ ಮಾಡಿರೋ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, 6-8 ಹಸಿಮೆಣಸಿನ್ಕಾಯಿ 2 ಭಾಗ ಮಾಡಿ ತುಂಬ ಸಣ್ಣಕ್ಕೆ ಹೆಚ್ಚಬೇಡಿ, ಅದನ್ನು ಹಾಕಿ ಫ್ರೈ ಆದ ನಂತರ ಇದರಲ್ಲಿ ಏನು ತುಂಬ ಖಾರ, ಹಾಗೆ ಫೈನಲ್ ಆಗಿ ಒಣಮೆಣಸಿನ್ಕಾಯಿ ಒಂದು 2-3 ಹಾಕಿ ಸಪ್ರೇಟಾಗಿ ತೆಗ್ದಿಡಿ. ನೆಕ್ಸ್ಟ್ ಮಿಕ್ಸಿಂಗ್ ಬೌಲ್ ಹತ್ರ ಬರೋಣ. ಇದರಲ್ಲಿ ಹಾಕಿರೋ ಬಿಸಿಯನ್ನು ಸ್ವಲ್ಪ ತಣ್ಣಗಾಗಿರುತ್ತೆ, ಅದೆಲ್ಲ ಕಳಿಸ್ಬೇಕು. ಶುಂಠಿ ಇದೆಲ್ಲ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡುವಾಗಲೇ ಒಳ್ಳೆ ಸ್ಮೆಲ್ ಬರುತ್ತೆ, ಯಾಕಂದರೆ ಶುಂಠಿ ಮತ್ತು ಕರಿಬೇವು ಎಲ್ಲ ಅರಿಶಿನ ಪುಡಿ ಕುಕ್ ಆಗಿರುತ್ತೆ ಒಳಗಡೆನೂ ಅನ್ನದ ಹೀಟಿಂದಾನೆ. ಸೊ ಒಳ್ಳೆ ಸ್ಮೆಲ್ ಬರುತ್ತೆ. ಎಲ್ಲ ಕಲಿಸಿದ್ಮೇಲೆ ನಾವು ಮುಂಚೆನೇ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಹುಣಸೆಹಣ್ಣು ಪೇಸ್ಟ್ ಅಷ್ಟು ಹಾಕಬೇಕು, ಯಾಕಂದರೆ 1 ಗ್ಲಾಸಿಗೆ ತಕ್ಕಷ್ಟು ನಾವು ಬಾಯ್ಲ್ ಮಾಡಿರೋದು. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮಿಶ್ರಣನೂ ಹಾಕಿ ಇದನ್ನು ಕಲಿಸ್ಬೇಕು. ಎಲ್ಲ ಫುಲ್ ಕಲಿಸಿದ ನಂತರ ಕ್ಲಿಯರಾಗಿ ಕಲಿಸಿದ್ವಿ ಅಂತ ಅಂದಮೇಲೆ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಹಾಕಬೇಕು. ಇದೆಲ್ಲ ಲಾಸ್ಟಲ್ಲೇ ಹಾಕಬೇಕು. ಲಾಸ್ಟ್ ಹಾಕಿದ್ರೇ ಕ್ರಂಚಿಯಾಗಿರುತ್ತೆ, ಇವೆಲ್ಲ ಮೆತ್ತಗಾಗೋದಿಲ್ಲ. ಇದನ್ನು ಫೈನಲ್ ಆಗಿ ಎಲ್ಲ ಕಲಿಸಿ ನಮ್ಮ ಪುಳಿಯೋರ ಪ್ರಸಾದ ರೆಡಿಯಾಗಿರುತ್ತೆ. ನೀವು ಈ ಪುಳಿಯೋರ ಟ್ರೈ ಮಾಡಿ. ಪ್ರಸಾದಕ್ಕಂತ ನಾನು ಫ್ರೆಶ್ ಆಗಿ ಮಾಡಿದ್ದೀನಿ, ನಿಮಗೂ ತೋರ್ಸೋಕ್ಕೆ ಅಂತ ಹುಣಸೆಹಣ್ಣು ಪೇಸ್ಟು. ನೆಕ್ಸ್ಟ್ ನೀವು ಹುಣಸೆಹಣ್ಣು ಪೇಸ್ಟು ಬಲ್ಕಾಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಎಷ್ಟು ದಿನ ಇದ್ರೂ ಹಾಳಾಗಲ್ಲ. ಬಟ್ ಆಯಿಲು ಚೆನ್ನಾಗಿ ಆಗಬೇಕು, ಅರಿಶಿನ ಪುಡಿ ಇದೆಲ್ಲ ತೋರಿಸಿರೋ ಥರನೇ ಹಾಕಬೇಕು. ತುಂಬ ಪೇಷನ್ಸ್ ಆಗಿ ಮಾಡಬೇಕು. ಓಕೆ, ನೀವು ಈ ಪುಳಿಯೋರ ಟ್ರೈ ಮಾಡಿ ಬನ್ನಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳಿ.